ಇನ್ನು ಮುಂದೆ ಸುಳ್ಳು ಸುದ್ದಿ ಹರಡಿದ್ರೆ ಎಚ್ಚರ. ಸುಳ್ಳು ಸುದ್ದಿ ಹರಡುವುದಕ್ಕೆ ಇನ್ನು ಮುಂದೆ ಬ್ರೇಕ್ ಹಾಕಲಾಗ್ತಾ ಇದೆ. ಡಿಜಿಟಲ್ ಕಂಟೆಂಟ್ ಮೇಲೆ ಕಡಿವಾಣವನ್ನು ಹಾಕ್ತಾ ಇದೆ ಸರ್ಕಾರ. AI ತಂತ್ರಜ್ಞಾನದ ಮೂಲಕ ಕಡಿವಾಣ ಬೀಳುತ್ತೆ. ಸುಳ್ಳು ಸುದ್ದಿ ಹರಡಿದ್ರೆ ತಕ್ಷಣ ಅಲರ್ಟ್ ಆಗುತ್ತೆ, ಅದು ಸರ್ಕಾರದ ಗಮನಕ್ಕೆ ಬರುತ್ತೆ. ಸೋಷಿಯಲ್ ಮೀಡಿಯಾ ಮೇಲೆ ಸಂಪೂರ್ಣವಾಗಿ ಕಂಟ್ರೋಲ್ ಮಾಡಲಾಗುತ್ತೆ. ಕಾನೂನು ಸಚಿವ HK ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾಕಂದರೆ ಇತ್ತೀಚೆಗೆ ನೋಡ್ತಾ ಇದ್ದೀವಿ, ಭಾಳ ವ್ಯಂಗ್ಯವಾಗಿ ಆರೋಗ್ಯಕರವಾಗಿ ಟ್ರೋಲ್ ಮಾಡಲಿ, ಆದರೆ ವೈಯಕ್ತಿಕ ವಿಚಾರ ಇಟ್ಕೊಂಡು ಟ್ರೋಲ್ ಮಾಡುವಂಥದ್ದು ಅಥವಾ ಬೇರೆ ರೀತಿಯ ಫೋಟೋಗಳನ್ನು ಎಡಿಟ್ ಮಾಡೋದು, ಮಾರ್ಫ್ ಮಾಡೋದು ಮತ್ತು AI ತಂತ್ರಜ್ಞಾನದ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ತೇಜೋವಧೆ ಮಾಡುವಂಥ ಕೆಲಸಗಳು ಕೂಡ ನಡೀತಾ ಇದೆ. ಈ ಕೆಲವು ಸೋಷಿಯಲ್ ಮೀಡಿಯಾ ವಿಂಗ್ಗಳನ್ನು ಕೂಡ ಮಾಡ್ಕೊಂಡಿರ್ತಾರಲ್ವ, ಭಾಳ ವಿಡಂಬನಾತ್ಮಕವಾಗಿ ಮಾಡ್ತಾ ಇದ್ದಾರೆ. ಹಾಗಾಗಿಯೇ ಸರ್ಕಾರ ಈಗ AI ಮೂಲಕವೇ ಕಂಟ್ರೋಲ್ ಹಾಕುವಂಥ ಒಂದು ಕೆಲಸವನ್ನು ಇನ್ನು ಮುಂದೆ ಮಾಡುತ್ತೆ. ಫೇಸ್ಬುಕ್ಕು, ಟ್ವಿಟರು, ಇನ್ಸ್ಟಾಗ್ರಾಮು ಮತ್ತು ಯೂಟ್ಯೂಬ್ಗಳಲ್ಲೂ ಕೂಡ ನಾವು ನೋಡ್ತಾ ಇರ್ತೀವಿ. ಕೆಲವು ಯೂಟ್ಯೂಬ್ ಚಾನಲ್ಗಳಾಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಕೆಲವು ಟ್ರೋಲ್ ಪೇಜಸ್ಗಳಾಗಿರ್ಬೋದು. ಓವರಾಲ್ ಇದು ಸುಳ್ಳು ಸುದ್ದಿ ಹರಡಿದ್ರೆ ಅಂಥೇಳಿ ಕೇವಲ ಸರ್ಕಾರವನ್ನು ಟಾರ್ಗೆಟ್ ಮಾಡಿಕೊಂಡು ಅಲ್ಲಿ ಏನೋ ಆರೋಪಗಳನ್ನು ಮಾಡೋದು, ಸುಳ್ಳು ಆಪಾದನೆಗಳನ್ನು ಸಾಕ್ಷಿ ಇಲ್ಲದೆ ಮಾತಾಡೋದು ಅಥವಾ ಯಾರದೋ ಬಗ್ಗೆ ಭಾಳ ಕೆಟ್ಟದಾಗಿ ನಿಂದಿಸೋದು, ಇದೆಲ್ಲವೂ ಕೂಡ ಇದರ ವ್ಯಾಪ್ತಿಗೆ ಬರುತ್ತೆ. ಪ್ರಮಾಣದ ಸಾಮಾಜಿಕ ಮಾಧ್ಯಮ, ವೆಬ್ಸೈಟ್ಗಳು, ವೇದಿಕೆಗಳು ಮತ್ತು ಸಂದೇಶ ಪ್ರಸಾರ ಮಾಡುವ ವೇದಿಕೆಗಳ ಡಿಜಿಟಲ್ ವಿಷಯಗಳನ್ನು ವಿಶ್ಲೇಷಿಸಿ ಮಕ್ಕಳ ಕಳ್ಳಸಾಗಣೆ, ಆನ್ಲೈನ್ ನಿಂದನೆ ಮತ್ತು ಉಗ್ರಗಾಮಿ ನೇಮಕಾತಿಯಂಥ ಹಾನಿಕಾರಕ ನಿರೂಪಣೆಗಳನ್ನು ತಕ್ಷಣವೇ ಗುರುತಿಸಲು ಕೃತಕ ಬುದ್ಧಿಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಿಸ್ಟಮ್ ಸಮರ್ಥವಾಗಿದೆ. ಆದ್ದರಿಂದ ಸೋಷಿಯಲ್ ಮೀಡಿಯಾ ಅನಾಲಿಟಿಕಲ್ ಸೊಲ್ಯೂಷನ್ ತಂತ್ರಾಂಶವನ್ನು ಸುಳ್ಳು ಸುದ್ದಿ, ದ್ವೇಷ ಭಾಷಣ, ತಪ್ಪು ಮಾಹಿತಿ ಹರಡುವಿಕೆ ಇತ್ಯಾದಿಗಳ ವಿರುದ್ಧ ನಿಗಾವಹಿಸಲು ಅನುಷ್ಠಾನಗೊಳಿಸುವುದು ಅವಶ್ಯಕವಾಗಿದೆ. ಆದ್ದರಿಂದ ಈ ಯೋಜನೆಗೆ ರಾಜ್ಯ ಸಚಿವ ಸಂಪುಟ ಸೋಷಿಯಲ್ ಮೀಡಿಯಾ ಅನಾಲಿಟಿಕಲ್ ಸೊಲ್ಯೂಷನ್ ತಂತ್ರಾಂಶವನ್ನು ತಾತ್ವಿಕ ಅನುಮೋದನೆ ನೀಡಿದೆ. ಅಪಾರ ಪ್ರಮಾಣದ ಸಾಮಾಜಿಕ ಮಾಧ್ಯಮ, ವೆಬ್ಸೈಟ್ಗಳು,